ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಎಲ್ಲರ ಮುಂದೆ ಕಾಳಿ ಅವತಾರವನ್ನು ತಾಳಿ ಬಿಟ್ರ. ಏನಾಯಿತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಕಾಳಿ ಅವತಾರವನ್ನು ತಾಳಿದ್ದೆ ಎಲ್ರಿಗೂ ಕೂಡ ಪಾಠ ಕಲಿಸೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಇಲ್ಲಿ ನಿಜಕ್ಕೂ ಕಾಳಿ ಯಾರು ಅನ್ನೋ ವಿಷಯನೇ ಯಾರಿಗೂ ಕೂಡ ಗೊತ್ತಿಲ್ಲ. ಪೊಲೀಸವರು ಕೂಡ ಕಾಳಿ ಹಿಂದೆ ಬಿದ್ದಿದ್ದಾರೆ, ಬಟ್ ಕಾಳಿಯ ಸುಳಿವೇ ಸಿಗ್ತಿಲ್ಲ. ಆದರೆ ಕಾಳಿ ಮಾತ್ರ ತಾನು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತಾನೆ ಇದ್ದಾರೆ. ಇಷ್ಟು ದಿನ ಭಾರ್ಗವಿ ಲಾಯರ್ ಆಗಿದ್ಕೊಂಡು ತಪ್ಪು ಮಾಡಿದ ಮೇಲೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತಿದ್ರು. ಆದರೆ ಇವಾಗ ಕಾಳಿಯಾಗಿ ತಪ್ಪು ಮಾಡೋದಕ್ಕೆ ಮುನ್ನನೇ ಎಲ್ಲ ತಪ್ಪುಗಳನ್ನು ತಡೆದು ಸಮಾಜವನ್ನು ರಕ್ಷಣೆ ಮಾಡ್ತಿದ್ದಾರೆ, ದುಷ್ಟರನ್ನು ಸಂಹರಿಸ್ತಿದ್ದಾರೆ. ಗಂಗಾ ಮತ್ತು ಅವರ ಕಡೆಯವರು ಎಲ್ಲರೂ ಕೂಡ ತಮ್ಮ ಬಿಸ್ನೆಸ್ಸನ್ನು ಮತ್ತಷ್ಟು ಎತ್ತರಕ್ಕೆ ತಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಅದನ್ನು ಕೂಡ ಕಾಳಿಯಾಗಿ ಭಾರ್ಗವಿ ಎಲ್ಲವನ್ನ ಕೂಡ ಸರ್ವನಾಶ ಮಾಡಿದ್ಲು. ಇದರಿಂದಾಗಿ ಗಂಗಾ ರುಚಿಗೆತ್ತಿದ್ದಾರೆ. ರುಚಿಗೆತ್ತಿರುವುದಷ್ಟೇ ಅಲ್ಲ, ಇಷ್ಟು ದಿನ ಯಾರ ಮುಂದೆ ಕೂಡ ಬಾರದೇ ಇದ್ದಂತಹ ಗಂಗಾ ಇವತ್ತು ಪ್ರಪಂಚದ ಮುಂದೆ ಬರುವುದಕ್ಕೆ ಸಿದ್ಧವಾಗಿದ್ದಾರೆ. ಕೆಲವಷ್ಟೇ ಮಂದಿಗೆ ಗಂಗಾ ಯಾರು ಅನ್ನೋದು ಗೊತ್ತಿತ್ತು, ಮುಖ ಪರಿಚಯ ಇತ್ತು. ಪೊಲೀಸವರು ಕೂಡ ಗಂಗಾ ಹೇಗಿದ್ದಾಳೆ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ಫಸ್ಟ್ ಟೈಮ್ ಗಂಗಾನೇ ಅಖಾಡಕ್ಕಿಳಿದು ತನ್ನ ವಿರುದ್ಧ ಶತ್ರುವಾಗಿರ್ತಕ್ಕಂತಹ ಆ ಕಾಳಿಯನ್ನು ಸಂಹರಿಸಬೇಕು ಅಂತ ಹೇಳಿ ದೊಡ್ಡ ಸ್ಕೆಚ್ಚನ್ನೇ ಹಾಕ್ಕೊಂಡಿದ್ದೆ. ಆ ಕಾಡಕ್ಕೆ ನುಗ್ತಿದ್ದಾರೆ ಗಂಗಾ ಅಂತಲೇ ಹೇಳ್ಬೋದು. ಇದರಿಂದಾಗಿ ಶಕ್ತಿ ಪ್ರಸಾದ್ ಕಂಗಾಲಾಗಿದ್ದಾರೆ. ಏನಿದು ಗಂಗಾ, ನೀನೇ ಅಖಾಡಕ್ಕೆ ಇಳಿತಿದ್ಯಾ, ಏನಾದರೂ ತೊಂದರೆ ಆದರೆ ಏನು ಮಾಡೋದು ಅಂದಾಗ ಕೆಲವೊಮ್ಮೆ ಶತ್ರುಗಳನ್ನ ನಮಗೆ ಹತ್ರನೇ ಬರಲಿ ಅಂತ ಕಾಯ್ತಾ ಕೂರೋಕ್ಕಾಗೋದಿಲ್ಲ. ನಾವು ಈ ಶತ್ರುಗಳ ಬಳಿಗೆ ಹೋಗಬೇಕಾಗತ್ತೆ. ನಾನು ಈಗ ಅದೇ ಕೆಲಸ ಮಾಡ್ತಿರೋದು. ಮೊದಲು ಆ ಕಾಳಿ ಯಾರು ಅನ್ನೋದನ್ನು ತಿಳ್ಕೊಂಡು ಅವಳನ್ನು ಸಂಹಾರ ಮಾಡಬೇಕು. ನಾನು ನಿಮ್ಮನ್ನೆಲ್ಲ ನೆಚ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಇಡೀ ನನ್ನ ಇಷ್ಟು ವರ್ಷದ ಕಟ್ಟಿರೋ ಸಾಮ್ರಾಜ್ಯನೇ ಕುಸಿದು ಹೋಗ್ಬಿಡುತ್ತೆ. ಈ ಬಾರಿ ಯಾವುದೇ ರೀತಿಯಲ್ಲೂ ತೊಂದರೆ ಆಗಕೂಡ್ದು ಅಂತ ಹೇಳಿ ಶಕ್ತಿಗೆ ಎಚ್ಚರಿಕೆ ಕೊಡ್ತಾರೆ ಗಂಗಾ. ಇತ್ತ ಕಡೆ ವಿಕ್ಕಿಯನ್ನು ತರಾಟೆಗೆ ತಗೊಂಡಿದ್ದಾರೆ ಶಕ್ತಿ ಪ್ರಸಾದ್. ಯಾಕಂದರೆ ವಿಕ್ಕಿ ಯಾವತ್ತೇನಾದರೂ ಹೋಗಿದ್ದಿದ್ರೆ ಖಂಡಿತ ಇಂಥ ಒಂದು ಪ್ರಾಬ್ಲಮೇ ಆಗ್ತಿರ್ಲಿಲ್ಲ. ಲೇಟಾಗಿ ಹೋಗಿ ಎಡವಟ್ಟು ಮಾಡ್ಕೊಂಡ ವಿಕ್ಕಿ ಅಂತ. ಏನು ಮಾಡ್ತಿದ್ದೆ ನೀನು ಅಂದಾಗ ನಾನು ಏನು ಮಾಡಲಿ ಡ್ಯಾಡ್, ನನಗೆ ಗೊತ್ತಿತ್ತ ಆಕೆ ಬರ್ತಾಳೆ ಅಂತ. ಖಂಡಿತ ನಾನು ಅವಳು ಬಂದರೆ ಅವಳು ಕಥೆಯನ್ನೇ ಮುಗಿಸ್ಬೇಕು, ಕಾಳಿ ಕಥೆಯನ್ನು ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ರೀತು ಕಾಲ್ ಮಾಡಿ ತಲೆ ತಿಂತಾ ಇದ್ಲು. ಹಾಗಾಗಿ ಹೋಗೋದು ಲೇಟ್ ಆಗೋಯ್ತು, ಇದೆಲ್ಲ ನಡೆದು ಹೋಯ್ತು ಅಂದಾಗ ರೀತುನ ಎಲ್ಲಿಂದ ಮದುವೆ ಆದೆ ನೀನು, ನಿನ್ಗೆ ಯಾರೂ ಸಿಗಲೇ ಇಲ್ವಾ ಇಷ್ಟಪಡೋದಕ್ಕೆ, ಅವಳೇ ಸಿಕ್ಕಿದ್ಲ, ನೀನು ಒಳ್ಳೆಯವನಾಗಿದೆಯಾ ಅನ್ನೋ ರೀತಿಯಲ್ಲಿ ನಾಟಕ ಮಾಡಿದಾಗಿಂದ ಅವಳು ಕೂಡ ಒಳ್ಳೆಯವಳಾಗ್ಬಿಟ್ಟಿದ್ದಾಳೆ. ನಿಜಕ್ಕೂ ಅವಳ ಒಳ್ಳೆತನ ನಮಗೆ ಮಿತ್ತಾಗ್ತದೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳಿದಾಗ ನೀವೇನು ಯೋಚನೆ ಮಾಡಬೇಡಿ ಡ್ಯಾಡ್, ನನಗೆ ತಲೆ ಕೆಟ್ಟರೆ ಅವಳನ್ನ ಕೂಡ ಮಕ್ಕಳ ಜೊತೆ ಕಳಿಸ್ಬಿಡ್ತೀನಿ ನಾನು ಅಂತ ವಿವೇಕ್ ಹೇಳ್ತಾರೆ. ಈ ಬಾರಿ ಯಾವುದೇ ರೀತಿಯಲ್ಲೂ ಎಡವಟ್ಟಾಗಬಾರ್ದು, ಈ ಬಾರಿ ಎಲ್ಲವೂ ಕೂಡ ಸರಿಯಾಗಿ ಆಗಬೇಕು, ಇಲ್ಲಾಂದರೆ ಗಂಗಾ ಖಂಡಿತ ನಮ್ಮನ್ನು ಬಿಡುವುದಿಲ್ಲ, ಇವತ್ತೇ ಉಪ್ಪು ಖಾರ ಹಾಕ್ಬಿಟ್ಟಿದ್ದಾರೆ ನಮಗೆ ಅಂತ ಹೇಳಿ ಶಕ್ತಿ ಹೇಳಿದಾಗ ಇಲ್ಲ ಡ್ಯಾಡ್, ಯಾವುದೇ ಕಾರಣಕ್ಕೂ ಗಂಗಾ ಕೋಪನ ಮಾಡ್ಕೊಳ್ಳಲ್ಲ, ನಿಮ್ಮನ್ನು ಬೈಯೋದೇ ಇಲ್ಲ, ಈ ಬಾರಿ ಯಾವ ರೀತಿ ಕೆಲಸ ಮಾಡ್ತೀನಿ ನೋಡ್ತಾ ಇರಿ. ಈ ಬಾರಿ ಹೋಳಿ ಹಬ್ಬ ಇದೆ ಅಲ್ವಾ, ನಮ್ಮ ಮನೆಯಿಂದನೇ ಎಲ್ಲ ಕೂಡ ಹೊರಡುತ್ತೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು, ನಮ್ಮನೆಯಿಂದಾನ ಅವತ್ತಿನ ಹೋಳಿ ಹಬ್ಬಕ್ಕೆ ಇಡೀ JP ಮನೆಯವ್ರು ಎಲ್ಲರನ್ನ ಕೂಡ ಕರ್ತಿದ್ದಾನೆ, ನೀನು ನೋಡಿದ್ರೆ ಇಲ್ಲಿಂದ ಅಂತ ಹೇಳ್ತಿದ್ಯಲ್ಲ, ಭಾರ್ಗವಿ ಕೂಡ ಬರ್ತಾಳೆ, ಆಮೇಲೆ ಎಡ್ವರ್ಟ್ ಆದರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಅಂತ ಶಕ್ತಿ ಪ್ರಸಾದ್ ಕೇಳಿದಾಗ ಅಯ್ಯೋ ಡ್ಯಾಡ್ ನೀವು ಯಾಕೆ ಬರೀ ಮಾಡ್ಕೋತಾ ಇದ್ದೀರಾ, ಭಾರ್ಗವಿ ಹಲ್ಕಿತಿರೋ ಆ ಥರ ಆಗಿದ್ದಾಳೆ, ನಾನು ಹೇಳಿದ್ದನ್ನೆಲ್ಲ ನಂಬ್ಕೊಂಡು ಕೂತಿದ್ದಾಳೆ, ಅವಳಿಗೆ ಹೆದರ್ಕೋಬೇಕಾದ್ರೆ ನೀವು ಅವಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಡ್ಯಾಡ್, ಆ ರೀತಿ ಏನೂ ಆಗೋದಿಲ್ಲ, ನೋಡ್ತಾರೆ ಬಾರಿ ನನ್ನ ಕೆಲಸ ಎಷ್ಟು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀನಿ ಅಂತ ಹೇಳಿ ವಿಕ್ಕಿ ಹೇಳ್ತಾರೆ. ಈ ಕಡೆ ಶಕ್ತಿ ಪ್ರಸಾದ್ಗೆ ಏನಾದರೂ ಎಡ್ವರ್ಟ್ ಆದರೆ ಏನಪ್ಪ ಮಾಡೋದು ಅಂತಾನೆ ತಲೆ ಕೆಟ್ಟು ಹೋಗಿದೆ. ಇತ್ತ ಕಡೆ JP ಅವರು ಭಾರ್ಗವಿ ಮೇಲೆ ಇನ್ನೂ ವಿಶ್ವಾಸವನ್ನು ಇಡ್ತಿಲ್ಲ. ಯಾಕಂದರೆ ಈ ಬಾರಿ ಕೂಡ ಭಾರ್ಗವಿ ಬೇಕು ಅಂತ ನಮ್ಗೆ ಅವಮಾನ ಮಾಡೋದಕ್ಕೇ ಲೇಟಾಗಿ ಬಂದಲ್ಲ, ಪ್ರಸಾದ ಹಾಳಾಯಿತು ಅಂತ ಹೇಳಿದ್ಲ ಅಂತ ರುದ್ರ ಅವರು ಮತ್ತು ಶಕುಂತಲ್ ಅವ್ರನ್ನ ಪ್ರಶ್ನೆ ಮಾಡಬೇಕಾದ್ರೆ ಇಲ್ಲಿ ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಅವರಿಬ್ಬರು ಹೇಳ್ತಾರೆ. ಬಟ್ ಇಲ್ಲಿ JP ಪಾಟೀಲ್ ಅಂತೂ ಭಾರ್ಗವಿಯನ್ನು ನಂಬೋದಕ್ಕೂ ರೆಡಿ ಇಲ್ಲ, ಸೊಸೆ ಅಂತ ಒಪ್ಕೊಳ್ಳೋದಕ್ಕೂ ರೆಡಿ ಇಲ್ಲ ಅನ್ನೋದು ಕ್ಲಿಯರ್ ಕಟ್ಟಾಗಿ ಮಗ ಅರ್ಜುನ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅರ್ಜುನ್ ಕೋಪ ಮಾಡ್ಕೋತಾರೆ. ಏನಿದು ಡ್ಯಾಡ್ ಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಿದ್ದಾರೆ, ಭಾರ್ಗವಿ ಅವರು ಅಷ್ಟೆಲ್ಲ ಮಾಡಿದ್ರು ಕೂಡ ಈಗಲೂ ಅಪ್ಪಂಗೆ ಭಾರ್ಗವಿ ಅವ್ರ ಮೇಲೆ ಡೌಟೇ ಇದೆ. ಅಲ್ಲೇ ಗೊತ್ತಾಗ್ತದೆ ಅವ್ರಿಗೆ ಮನಸ್ಸಲ್ಲಿ ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾತನಾಡ್ತಿದ್ದಾರೆ. ಮಾಡದೇ ಇರೋ ತಪ್ಪನ್ನೇ ಹಾಕೋದು, ಇಲ್ಲದೇ ಇರೋದು ಮಾತುಗಳನ್ನು ಹೇಳೋದು, ಅವ್ರಿಗೆ ಏನೇ ಮಾಡಿದ್ರು ಅಲ್ಲಿ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡೋದು, ನನಗಂತೂ ಇದು ಖಂಡಿತ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಈ ಕಡೆ ಶಕುಂತಲ್ ಅವರು ಎಲ್ಲ ಸರಿ ಹೋಗುತ್ತೆ ಅರ್ಜುನ್, ಏನು ಯೋಚನೆ ಮಾಡಬೇಡ, ಭಾರ್ಗವಿ ಮನಸ್ಸಲ್ಲಿ ಏನೋ ಕೊರಗಿದೆ ಅಂತ ಅನ್ನಿಸ್ತದೆ, ಹೋಗಿ ಕೇಳು ಅವಳ ಹತ್ರ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಭಾರ್ಗವಿ ಕೂಡ ಅಪ್ಪನ ಡೈರಿಯನ್ನು ಓದ್ತಾಳೆ. ಡೈರಿಯನ್ನು ಓದಿದ್ದೆ ಅಲ್ಲಿ ಗಾಯತ್ರಿ ದೇವಿ ಬದುಕಿದ್ದಾರೆ, ನನಗೆ ಕಾಲ್ ಮಾಡಿದ್ರು, ನಾನೇ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಹೊರಗಡೆ ಬರಬೇಡಿ ನಾನು ಹೇಳೋ ತನಕ ಅಂತ ಹೇಳಿ ಬರೆದಿರೋದನ್ನು ನೋಡಿದಂಥ ಭಾರ್ಗವಿಗೆ ಗೊತ್ತಾಗ್ಬಿಡುತ್ತೆ.
ಗಾಯತ್ರಿ ದೇವಿ ಸತ್ತಿಲ್ಲ, ಬದುಕಿದ್ದಾರೆ ಅಂತ. ಹಾಗಾಗಿ ಗಾಯತ್ರಿ ದೇವಿಯನ್ನು ಹುಡುಕಬೇಕು. ಬಟ್ ಗಾಯತ್ರಿ ದೇವಿಯನ್ನು ಹೇಗೆ ಹುಡುಕೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾರೆ. ಪೊಲೀಸ್ ಅವ್ರ ಹತ್ರ ಈ ವಿಷಯವನ್ನು ಹೇಳ್ತಾರೆ. ಜೊತೆಗೆ ಗಂಗಾ ಮತ್ತು ಗಾಯತ್ರಿ ದೇವಿ ಇಬ್ಬರೇ ನಾನು ಅಪ್ಪನ ಉದ್ದೇಶವನ್ನು ಈಡೇರಿಸೋಕೆ ಇರ್ತಕ್ಕಂಥ ಅಸ್ತ್ರಗಳು. ಖಂಡಿತವಾಗ್ಲೂ ಗಾಯತ್ರಿ ದೇವಿ ಗಂಗಾ ಯಾರು ಅನ್ನೋದು ಗೊತ್ತಾದರೆ ಎಲ್ಲ ವಿಷಯಕ್ಕೂ ಕೂಡ ತೆರೆ ಬೀಳುತ್ತೆ ಅಂತ ಭಾರ್ಗವಿ ಹೇಳಿದಾಗ ಖಂಡಿತ ಅದ್ರ ಬಗ್ಗೆ ನೀನು ತಿಳ್ಕೊಬೇಕಾಗತ್ತೆ. ಆದರೆ ಈಗ ನೀನು ಗಾಯತ್ರಿ ದೇವಿಯ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟುಬಿಡು. ಯಾಕಂದರೆ ಈಗ ಗಂಗಾ ದೊಡ್ಡ ಪ್ಲ್ಯಾನೇ ಮಾಡಿದಾಳೆ. ಅದರಲ್ಲಿ 50-100 ಜನ ಮಕ್ಕಳಿಗೆ ತೊಂದರೆ ಆಗ್ತದೆ, ನೀನೇ ಹೋಗಿ ಕಾಪಾಡಬೇಕು ಅಂತ ಹೇಳಿ ಭಾರ್ಗವಿಗೆ ತಿಳಿಸ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬರ್ತಾರೆ. ಅರ್ಜುನ್ ಬಂದಿದೆ. ಏನು ಭಾರ್ಗವಿ, ನೀವು ಏನೋ ವಿಷಯನ ಮುಚ್ಚಿರ್ತಿದ್ದೀರಾ, ಅದೇನು ವಿಷಯ ಅಂತ ಹೇಳ್ತೀರಾ ಅಂದಾಗ ಅದು ಅರ್ಜುನ ಹಾಗೇನಿಲ್ಲ ಅಂತ ಹೇಳಿದಾಗ ನನಗೆಲ್ಲ ಅರ್ಥ ಆಗುತ್ತೆ. ಭಾರ್ಗವಿ ಏನೋ ವಿಷಯ ಮುಚ್ಚಿರ್ತಿದ್ರಾ, ಹೇಳಿ ನನ್ನ ಹತ್ರ. ಯಾಕೆ ಗಂಡ ಅಲ್ವಾ ನಾನು, ನನ್ನ ಹತ್ರ ಹೇಳ್ಕೊಳಕ್ಕೆ ಆಗೋದಿಲ್ವಾ, ಮನಸ್ಸಲ್ಲೇ ಯಾಕೆ ಇಟ್ಕೊಂಡಿದ್ದೀರಾ ಅಂತೆಲ್ಲ ಅರ್ಜುನ ಹೇಳಿದಾಗ ಆ ರೀತಿ ಏನಿಲ್ಲ, ನೀವು ಯಾಕೆ ಆ ರೀತಿ ಎಲ್ಲ ಅನ್ಕೋತಾ ಇದ್ರೆ ಹೇಳು, ಸಮಯ ಬಂದಾಗ ಖಂಡಿತ ಹೇಳ್ತೀನಿ ಆ ರೀತಿ ಇದ್ರೆ ಅಂತ ಭಾರ್ಗವಿ ತಿಳಿಸ್ತಾರೆ. ನಂತರ ನಾಳೆ ರೀತು ಅವರ ಮನೆಯಲ್ಲಿ ಹೋಳಿ ಹಬ್ಬ ಇದೆ, ನಾವೆಲ್ಲ ಕೂಡ ಹೋಗ್ತಾ ಇದ್ದೀವಿ ಅಂದಾಗ ಅಯ್ಯೋ ನಾಳೆ NGOದವ್ರು ಏನಾದರೂ ಮಧ್ಯದಲ್ಲೇ ಬರಬೇಕು ಅಂತ ಹೇಳಿದ್ರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಯಾಕೆ ರೀತು ಮನೆಗೆ ಬರೋದಕ್ಕೆ ಇಷ್ಟ ಇಲ್ವಾ ಅಂತ ಹೇಳಿ ಅರ್ಜುನ್ ಕೇಳ್ತಾರೆ. ಆ ರೀತಿಯನ್ನೆಲ್ಲ ಬರ್ತೀನಿ ಅಂತ ಹೇಳಿ ಭಾರ್ಗವಿ ಕೂಡ ಒಪ್ಕೋತಾರೆ. ಈ ಕಡೆ ಭಾರ್ಗವಿ ಮತ್ತು ಅರ್ಜುನ್ ರೀತು ಮನೆಗೆ ಹೋಗ್ತಿದ್ದಾರೆ. ಈ ಕಡೆ ಬೃಂದಾ ತನಗೆ ಗೊತ್ತಿರೋರಿಗೆ ಕಾಲ್ ಮಾಡಿದ ಗಾಯತ್ರಿ ದೇವಿಯನ್ನು ಹುಡುಕಿ ಅಂತ ಹೇಳಿರ್ತಾರೆ. ಅವರು ಕೂಡ ನಂಬರ್ ಕೊಡ್ತಾರೆ. ಆ ನಂಬರ್ಗೆ ಗಾಯತ್ರಿ ದೇವಿ ಇದ್ದಾರಾ ಅಂತ ಕರೆ ಮಾಡಿ ಗಾಯತ್ರಿ ದೇವಿಯ ಬಗೆಗೆ ಸುಳಿವನ್ನು ತಿಳ್ಕೊಳ್ಳೋದಕ್ಕೆ ಬೃಂದಾ ಮುಂದಾಗ್ತಿದ್ದಾರೆ. ಇಲ್ಲಿ ಬೆಳಗ್ಗೆ ಆಗ್ತಿದ್ದಾಗೆ ಭಾರ್ಗವಿ, ಅರ್ಜುನ್ ಮನೆಯವ್ರಿಗೆ ಎಲ್ಲರೂ ಕೂಡ ಬೃಂದಾ ಸೇರಿದಂತೆ ಶಕ್ತಿಪ್ರಸಾದ್ ಮನೆಗೆ ಹೋಳಿ ಹಬ್ಬದ ಸಂಭ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ರೀತು ಅಂತೂ ಬೃಂದಾನ ಮಾತಾಡ್ಸೋದಷ್ಟೇ ಅಲ್ಲ, ಚಿಕ್ಕದ್ಗೆ ಅಂತ ಹೇಳಿ ಭಾರ್ಗವಿಯನ್ನು ಮಾತಾಡಿಸ್ತಾರೆ. ಇದರಿಂದಾಗಿ ಭಾರ್ಗವಿ ಎಚ್ಚರಿಕೆ ಆಗಿದೆ. ನನ್ನನ್ನು ಅದಕ್ಕೆ ಅಂತ ಕರಿತೀಯ ರೀತು ಅಂದಾಗ ಹೌದು ಅದಕ್ಕೆ ನಿಜವಾಗ್ಲೂ ಇವತ್ತು ನಾನು ಇಷ್ಟು ಖುಷಿಯಾಗಿದ್ದೇನೆ ವಿಕ್ಕಿ ಜೊತೆ ಅಂದರೆ ಅದಕ್ಕೆಲ್ಲ ಕಾರಣ ನೀವೇನೆ, ನಿಮ್ಮಿಂದನೇ ಇಷ್ಟೆಲ್ಲ ಒಳ್ಳೇದಾಗ್ತಿರೋದು, ನೀವು ಇಷ್ಟು ಒಳ್ಳೆಯವರು ಅನ್ನೋದು ನನಗೆ ಗೊತ್ತಿರಲಿಲ್ಲ, ನನ್ನಿಂದ ನಿಮಗೆ ತುಂಬಾ ನೋವಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ರೀತು ಹೇಳಿದಾಗ ಪರವಾಗಿಲ್ಲ, ನೀನು ಚೆನ್ನಾಗಿದ್ರೆ ಇಷ್ಟೇ ಸಾಕು ಅಂತ ಭಾರ್ಗವಿ ಹೇಳ್ತಾರೆ. ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಹೋಳಿ ಹಬ್ಬದ ಸಂಭ್ರಮದಲ್ಲಿ ತುಂಬ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಿದ್ದಾರೆ. ಇತ್ತ ಕಡೆ ಬೃಂದಾ ಬಳಿಗೆ ಚರಣ್ ಬಂದಿದ್ದೆ. ಬೃಂದಾ, ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನನ್ನ ಅಮ್ಮ ಗಾಯತ್ರಿ ದೇವಿಯನ್ನು ನನ್ನ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತೀಯ ಅಂತ ಕೇಳಿದಾಗ ಖಂಡಿತ ಚರಣ್, ಖಂಡಿತ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ ಅಂತ ಬೃಂದಾ ಮಾತು ಕೊಡ್ತಿದ್ದಾಳೆ. ಅತ್ತ ಕಡೆ ವಿಕ್ಕಿ ತನ್ನ ಮನೆಯಿಂದಾನೇ ಮಕ್ಕಳನ್ನು ಕಳಿಸೋದಕ್ಕೆ ದೊಡ್ಡ ಸ್ಕೆಚ್ಚನ್ನೇ ಹಾಕ್ಕೊಂಡಿದ್ದಾರೆ. ಇದೇ ಒಂದು ಸಮಯದಲ್ಲಿ ಇತ್ತ ಕಡೆ ಭಾರ್ಗವಿ ಆ ಮಕ್ಕಳನ್ನು ಕಾಪಾಡೋದಕ್ಕೆ ಕಾಳಿ ಅವತಾರವನ್ನು ತಾಳಿದಾಳೆ. ಇಡೀ ಮನೆಯವರ ಮುಂದೆ ಭಾರ್ಗವಿನೇ ಕಾಳಿ ಅಂತಕ್ಕಂತಹ ವಿಶ್ವ ಗೊತ್ತಾಗೋ ಸಮಯ ಬಂದಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಅಲ್ಲಿಗೆ ಗಂಗಾ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಅದು ಗಂಗಾನ, ಗಾಯತ್ರಿ ದೇವಿನ, ಗಂಗಾ ಗಾಯತ್ರಿ ದೇವಿ ಇಬ್ಬರು ಒಬ್ಬರೇನಾ, ಏನಿರ್ಬೋದು, ಏನಾಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.